ದರಖಾಸು ಭೂ ಮಂಜೂರಾತಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ವಿವರವಾದಂಥ ಮಾಹಿತಿಯನ್ನು ನೀಡ್ತೇನೆ. ದರಖಾಸು ಭೂ ಮಂಜೂರಾತಿಯನ್ನು ಯಾವ ರೀತಿಯಲ್ಲಿ ಮಂಜೂರು ಮಾಡಲಾಗುತ್ತೆ, ದರಖಾಸು ಭೂಮಿ ಅಂದರೆ ಯಾವುದು, ಅದನ್ನು ಯಾವ ರೀತಿ ಸರ್ಕಾರ ಮಂಜೂರು ಮಾಡುತ್ತೆ, ಇದಕ್ಕೆ ಇರುವ ನಿಯಮಗಳೇನು, ಇದಕ್ಕೆ ಅರ್ಜಿ ಹಾಕೋದು ಯಾವಾಗ, ಯಾವ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಸೆಕ್ಷನ್ಗಳ ಅಡಿಯಲ್ಲಿ ಇದನ್ನು ಮಂಜೂರು ಮಾಡಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾದಂಥ ಒಂದು ಅಂಶಗಳನ್ನು ನೋಡೋಣ. ದರಖಾಸು ಭೂ ಮಂಜೂರನ್ನು ಸಣ್ಣ, ಅತಿ ಸಣ್ಣ ಮತ್ತು ಬಡ ರೈತರಿಗೆ ಈ ಒಂದು ಜಮೀನನ್ನು ಮಂಜೂರನ್ನು ಮಾಡಲಾಗ್ತಾಯಿತ್ತು. ಹಾಗೆಯೇ ಖಾಸಗಿ ಸಂಸ್ಥೆಗಳಿಗೆ ಅಥವಾ ವೈಯಕ್ತಿಕ ವಿವಿಧೋದ್ದೇಶಗಳಿಗೋಸ್ಕರನೂ ಕೂಡ ಮಂಜೂರನ್ನು ಮಾಡುವುದಕ್ಕೆ ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ 1969ರಲ್ಲಿ ಅವಕಾಶ ಇತ್ತು. ಭೂ ಮಂಜೂರಾತಿ ನಿಯಮಗಳು 1969ರಲ್ಲಿ ಈ ಒಂದು ಮಂಜೂರಾತಿಗಳನ್ನ ಮಾಡ್ತಾ ಬರಲಾಗ್ತಾಯಿತ್ತು. ಸೊ ಹಾಗೆಯೇ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ಕ್ಕೆ 1991ರಲ್ಲಿ ತಿದ್ದುಪಡಿಯನ್ನು ತರಲಾಯಿತು. ಆ ತಿದ್ದುಪಡಿಯ ಪ್ರಕಾರ ಸೆಕ್ಷನ್ 94A ಇದಕ್ಕೆ ತಿದ್ದುಪಡಿಯನ್ನು ತಂದು ಸೇರಿಸಲಾಯಿತು. ಸೊ ಇದರಂತೆ ಮಂಜೂರಾತಿಯನ್ನು ನೀಡೋದಕ್ಕೆ ಮತ್ತು ಮೂರನೇ ಬಾರಿ ಮಂಜೂರಾತಿಯನ್ನು ನೀಡೋದಕ್ಕೆ ಅಂದರೆ ಯಾರು ಈ ಸಣ್ಣ, ಅತಿ ಸಣ್ಣ ಬಡ ರೈತರು ಇರ್ತಾರೆ, ಇವರು ಅರ್ಜಿಗಳನ್ನು ಏನು ಹಾಕಿರ್ತಾರೆ ಇವರಿಗೆ ನೀಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಇದರಂತೆ ನಮೂನೆ ಅಂದರೆ ಫಾರಮ್ 15ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಸೊ ಅದರಂತೆ ಹಲವಾರು ಜಮೀನುಗಳನ್ನು ಕೂಡ ಈಗಾಗಲೇ ಮಂಜೂರಾತಿ ಕೂಡ ಮಾಡಲಾಯಿತು. ತದನಂತರದಲ್ಲಿ ಮತ್ತೆ ಇನ್ನೊಂದು ಸಾರಿ ಕರ್ನಾಟಕ ಕಂದಾಯ ಕಾಯ್ದೆ 1964ಕ್ಕೆ ತಿದ್ದುಪಡಿಯನ್ನು ತಂದು 94Bಯನ್ನು ಸೇರಿಸಲಾಯಿತು. ಇದರಂತೆ ಈ 79B ಸೆಕ್ಷನ್ನ ವಿಶೇಷ ಹಕ್ಕುಗಳ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ನಮೂನೆ ಅಂದರೆ ಫಾರಮ್ 53ನಲ್ಲಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಯಿತು. ಸೊ ಇದರ ನಡುವೆ ಅಂತಂದರೆ ಇದರಲ್ಲಿ ಅಂದರೆ ನಮೂನೆ 50 ಮತ್ತು 53ನಲ್ಲಿ ಏನು ಅರ್ಜಿಗಳನ್ನು ಹಾಕಲಾಯಿತು, ಈ ಒಂದು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಜಮೀನುಗಳನ್ನು ಮಂಜೂರು ಮಾಡ್ತದೆ. ಈ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಮುಂದಿನ ವಿವರಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈಗ ಮುಖ್ಯವಾಗಿ ಭೂ ಮಂಜೂರಾತಿ ಅಂತಂದರೆ ಈ ದರಖಾಸು ಭೂಮಿ ಅಂತಂದರೆ ಯಾರು ಅಂದರೆ ಭೂಮಿ ಇಲ್ಲದೇ ಇರುವಂಥವ್ರು, ಭೂ ರೈತರು, ಬಡವರು ಮತ್ತು ಸಣ್ಣ, ಅತಿ ಸಣ್ಣ ರೈತರು ಏನಿರ್ತಾರೆ ಇವುರುಗಳು ಸರ್ಕಾರಿ ಜಮೀನನ್ನು ವ್ಯವಸಾಯವನ್ನು ಮಾಡ್ಕೊಳ್ತಾ ಬರ್ತಾ ಇರಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನು ಅವರಿಗೆ ಮಂಜೂರಾತಿ ಬೇಕು ಅಂತೇಳಿ ಈ ಮೊದಲೇ ಹೇಳಿದಂಥ ಸೆಕ್ಷನ್ಗಳಿಗೆ ಅಂದರೆ ಸಾಮಾನ್ಯವಾಗಿ ಸರ್ಕಾರಿ ಸ್ವತ್ತಾಗಿದ್ದರೆ ಅಥವಾ 79B ಅಡಿಯಲ್ಲಿ ಬರುವಂಥ ವಿಶೇಷ ಹಕ್ಕುಗಳ ಜಮೀನಾಗಿದ್ದರೆ ಅದಕ್ಕೆ ನಮೂನೆ 53ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ಒಂದು ನಿಗದಿತ ಕಾಲಾವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕಾಗತ್ತೆ. ಯಾವಾಗ ಬೇಕು ಆವಾಗ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಸರ್ಕಾರ ಈ ರೀತಿ ಭೂ ಮಂಜೂರಾತಿಯನ್ನು ಮಾಡೋದಕ್ಕೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಒಂದು ಕಾಲಮಿತಿಯನ್ನು ನಮೂದು ಮಾಡಿ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಾಗ ಈ ಅರ್ಜಿಗಳನ್ನು ಹಾಕಬೇಕಾಗಿರುತ್ತೆ. ಸೊ ಆ ರೀತಿಯಲ್ಲಿ ಹಾಕದಂಥ ಅರ್ಜಿಗಳನ್ನು ಪರಿಶೀಲನೆಯನ್ನು ಮಾಡಲಿಕ್ಕಾಗತ್ತೆ. ಈ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡಿದ ನಂತರದಲ್ಲಿ ಭೂಮಿಯನ್ನು ಮಂಜೂರು ಮಾಡೋದಕ್ಕೆ ಇದಕ್ಕೆ ಗರಿಷ್ಠ 5 ಎಕರೆಗಳಷ್ಟು ಮಂಜೂರಾತಿಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ದರಖಾಸು ಭೂಮಿ ಅಂತಂದರೆ ಇದು ಸರ್ಕಾರಿ ಜಮೀನು ಆಗಿರುತ್ತೆ. 79Bನಲ್ಲಿ ಬರುವಂಥ ಜಮೀನಿಗೆ ಸಂಬಂಧಪಟ್ಟದ್ದೇ ಆದರೆ ಅದು ಎರಡನೇ ತಿದ್ದುಪಡಿ ಏನಿದೆ 94B ಸೆಕ್ಷನ್ನ ಅಡಿಯಲ್ಲಿ ತಿದ್ದುಪಡಿ ಏನಾಗಿದೆ ಅದರಲ್ಲಿ ಅಂದರೆ ನಮೂನೆ 53ನಲ್ಲಿ ಹಾಕಬೇಕಾಗತ್ತೆ. ಸರ್ಕಾರಿ ಜಮೀನನ್ನು ವ್ಯವಸಾಯ ಮಾಡ್ತಾಯಿದ್ದು ಅದರ ಮಂಜೂರಾತಿ ಕೋರಿ ಏನಾದರೂ ಅರ್ಜಿ ಹಾಕೋದಾದರೆ ನಮೂನೆ 50ನಲ್ಲಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಇದನ್ನು ಹಾಕಿದ ನಂತರದಲ್ಲಿ ಸ್ಥಳೀಯವಾಗಿ ಸರ್ಕಾರ ಸಮಿತಿಗಳನ್ನು ನೇಮಕ ಮಾಡಿರುತ್ತೆ ಅಥವಾ ರಚನೆಯನ್ನು ಮಾಡಿರುತ್ತೆ. ಸೊ ಈ ಸಮಿತಿಗಳು ಏನಿರ್ತವೆ ಅದರಲ್ಲಿ ತಹಸೀಲ್ದಾರರು, AC ಅವರ ಒಳಗೊಂಡಂಥ ಸಮಿತಿ ಇರುತ್ತೆ. ಸೊ ಆ ಸಮಿತಿ ಅರ್ಜಿಗಳನ್ನು ಪರಿಶೀಲನೆಯನ್ನು ಮಾಡಿ ಜಮೀನುಗಳನ್ನು ಮಂಜೂರು ಮಾಡುತ್ತೆ. ಸೊ ಇದು ದರಖಾಸು ಜಮೀನುಗಳ ಮಂಜೂರಾತಿಗೆ ಸಂಬಂಧಪಟ್ಟದ್ದು ಅಂಥ ವಿಚಾರ ಆಗಿರುತ್ತೆ. ಇದರಲ್ಲಿ SC/STಗೆ ಸಂಬಂಧಪಟ್ಟ ಮಂಜೂರಾತಿಗಳು ಅಂತಂದರೆ SC/ST ಪ್ರವರ್ಗಗಳಿಗೆ ಸಂಬಂಧಪಟ್ಟಂಥವರು ಈ ನಿಯಮಗಳನ್ನೇ ಅಳವಡಿಸ್ಕೊಂಡು ಇದರ ನಿಯಮಗಳ ಅಡಿಯಲ್ಲೇ ಅರ್ಜಿಯನ್ನು ಸಲ್ಲಿಸಿದರೆ ಅಂಥವರಿಗೆ ಮಂಜೂರಾಗೋಂಥ ಜಮೀನುಗಳು ಅದು ಇದರಲ್ಲಿ ಜನರಲ್ಗೂ ಕೂಡ ಜಮೀನು ಮಂಜೂರಾಗುತ್ತೆ, SC/STಗಳಿಗೂ ಕೂಡ ಜಮೀನು ಮಂಜೂರಾತಿ ಆಗುತ್ತೆ.
SC/STಗಳ ಜಮೀನು ಅವರು ಕಳ್ಕೋಬಾರ್ದು ಅನ್ನೋದಕ್ಕೋಸ್ಕರ SC/ST ಆ್ಯಕ್ಟನ್ನು, ವಿಶೇಷ ಆ್ಯಕ್ಟನ್ನು ಇಲ್ಲಿ ತಂದು ಅವರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಅವರ ಜಮೀನುಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ SC/ST ಆ್ಯಕ್ಟನ್ನು PTCL ಅವ್ರಿಗೆ ಸಂಬಂಧಪಟ್ಟಂತೆ PTCL ಆ್ಯಕ್ಟನ್ನು ತರಲಾಗುತ್ತೆ. ಸೊ ಈ PTCL ಆ್ಯಕ್ಟನ್ನು ತಂದ ನಂತರದಲ್ಲಿ ಅವರಿಗೆ ಒಂದು ವಿಶೇಷ ಒಂದು ರಕ್ಷಣೆಯನ್ನು ನೀಡಲಾಗುತ್ತೆ, ಅಂದರೆ ಮಂಜೂರಾತಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ. ಸೊ ನಾನು PTCL ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟಂತೆ, PTCLನ ಸಂಬಂಧಪಟ್ಟಂತೆ ಅದರ ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ಗಳಿಗಾಗ್ಬೋದು, ಅದರ ಒಂದು ಯಾವ ರೀತಿ ಅದನ್ನ ಖರೀದಿ ಮಾಡೋದಾದರೆ, ಮಾರಾಟ ಮಾಡೋದಾದರೆ ಏನು ಮಾಡಬೇಕು ಅನ್ನೋದು ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ಆ ವಿಡಿಯೋಗಳನ್ನು ಕೂಡ ಪರಿಶೀಲನೆಯನ್ನು ಅಥವಾ ನೋಡ್ಬೋದಾಗಿರುತ್ತೆ. ಇಲ್ಲಿ ಈ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಇಲ್ಲಿ ಜನರಲ್ಗೆ ಮತ್ತು SC/STಗಳಿಗೆ ಎಲ್ಲ ವರ್ಗದವ್ರಿಗೂ ಕೂಡ ಯಾರು ಅರ್ಜಿಯನ್ನು ಹಾಕಿದ್ದು ಆ ಫಲಾನುಭವಿಗಳು ಅರ್ಹ ಫಲಾನುಭವಿ ಆಗಿದ್ದರೆ ಅಂಥವರಿಗೆ ಅಂಥ ಒಂದು ಜಮೀನನ್ನು ಮಂಜೂರು ಮಾಡಿಕೊಡುತ್ತೆ. ಸೊ ಇದು ಮಂಜೂರಾತಿಗೆ ಸಂಬಂಧಪಟ್ಟಂಥ ಒಂದು ಪೂರ್ತಿ ವಿವರ ಆಗಿರುತ್ತೆ.